ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ NEP ಓದ್ತಾ ಇದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 4th ಸೆಮಿಸ್ಟ್ರು ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಅಂತಂದರೆ ಇನಾರ್ಗ್ಯಾನಿಕ್ ಫಿಸಿಕಲ್ ಕೆಮಿಸ್ಟ್ರಿ DSC-IV ಅಂತ ಇದೆ. ಅದರಲ್ಲಿ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಇದೆ, ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ಮೇಲೆ ನಾನು ಮಾಡ್ತಾ ಇರುವಂಥದ್ದು 4ನೇ ವಿಡಿಯೋ ಇದು ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಯಾನಿಕ್ ಮೊಬಿಲಿಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ನಂಬರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ NEP 4th ಸೆಮ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅಯಾನಿಕ್ ಮೊಬಿಲಿಟಿ. ಸೊ ಈಗ ಏನಾಗ್ತಿದೆ ಅಂತಂದರೆ, ಈಗ ನೀವು ಕಂಡಕ್ಟರ್ನ ತೊಗೊಂಡಿದ್ದೀರಾ, ಆ ಕಂಡಕ್ಟರ್ಗೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿದ್ದೀರಾ ಅಂತಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಹೋಗುತ್ತೆ. ಹೇಗೆ ಫ್ಲೋ ಆಗುತ್ತೆ ಅದನ್ನು ನಾವು ತಿಳ್ಕೊಳ್ತೀವಲ್ಲ, ಅದಕ್ಕೆ ಅಯಾನಿಕ್ ಮೊಬಿಲಿಟಿ. ಸೊ ಕಂಡಕ್ಟೆನ್ಸ್ ಇದ್ದ ತಕ್ಷಣ ಏನಾಗುತ್ತೆ, ದೇ ಗೆಟ್ ಕನ್ವರ್ಟೆಡ್ ಇಂಟು ಅಯಾನ್ಸ್. ಆ ಅಯಾನ್ಸು ಹೇಗೆ ಮೂವ್ ಆಗುತ್ತೆ ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಮೊಬಿಲಿಟಿ. ಮೊಬಿಲಿಟಿ ಅಂದರೆ ಮೂವ್ಮೆಂಟ್ ಆಗೋದು. ಈಗ ಅಯಾನ್ಸ್ ಇದೆ ನಿಮಗೆ, ಅದು ವೀಕ್ ಎಲೆಕ್ಟ್ರೋಲೈಟ್ ಆಗಿರ್ಬೋದು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗ್ತಿರ್ಬೋದು, ಅಯಾನ್ಸ್ ಇದೆ. ಆ ಅಯಾನ್ಸು ಹೇಗೆ ಟ್ರಾವೆಲ್ ಆಗುತ್ತೆ ವೆನ್ ದಿ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದಟ್ ಸಿಸ್ಟಮ್, ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಮೊಬಿಲಿಟಿ ಅಂತೀವಿ. ಅದನ್ನು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅನ್ ಅಯಾನ್ ಪರ್ ಸೆಕೆಂಡ್ ಅಂಡರ್ ದಿ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಆಫ್ 1 ವೋಲ್ಟ್ ಪರ್ ಸೆಂಟಿಮೀಟರ್. ಸೊ ನನಗಿಲ್ಲಿ ಏನಾಗ್ತಿದೆ ಅಂತಂದರೆ, ಎಷ್ಟು ಡಿಸ್ಟೆನ್ಸು ಟ್ರಾವೆಲ್ ಮಾಡ್ತಿದೆ ಪರ್ ಸೆಕೆಂಡ್ ಅಂಡರ್ ದಿ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಎಷ್ಟು ಕರೆಂಟ್ ಪಾಸ್ ಮಾಡ್ತಾ ಇದ್ದೀವಿ, 1 ವೋಲ್ಟ್ ಪರ್ ಸೆಂಟಿಮೀಟರ್ ಕ್ಯೂಬ್. ಅಷ್ಟು ಕರೆಂಟ್ನ ನಾನು ಪಾಸ್ ಮಾಡ್ತಾ ಇದ್ದಾಗ ಎಷ್ಟು ಸೆಕೆಂಡು ಪರ್ ಅಯಾನ್ ಮೂವ್ ಆಗಿದೆ, ದಟ್ ಅಯಾನ್, ಅದನ್ನು ನಾವು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವು ಅಯಾನಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ. ಅಯಾನಿಕ್ ಮೊಬಿಲಿಟಿ ಮೇ ಬಿ ವಿತ್ ರೆಸ್ಪೆಕ್ಟ್ ಟು ಕೆಟಯಾನ್ ಆರ್ ವಿತ್ ರೆಸ್ಪೆಕ್ಟ್ ಟು ಅನಯಾನ್. ಕೆಟಯಾನು ಮೂವ್ ಆಗುತ್ತೆ, ಅನಯಾನು ಮೂವ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀವಿ. ಅಯಾನಿಕ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸಮ್ ಆಫ್ ದಿ ಅಯಾನಿಕ್ ಮೊಬಿಲಿಟೀಸ್ ಆಫ್ ಕೆಟಯಾನ್ ಅಂಡ್ ಅನಯಾನ್. ಸೊ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಅಯಾನಿಕ್ ಕಂಡಕ್ಟೆನ್ಸ್ ಅಂದರೆ ಏನಂತ ಹೇಳ್ತೀನಿ, ಮೋಲಾರ್ ಕಂಡಕ್ಟೆನ್ಸ್, ಈಕ್ವಲೆಂಟ್ ಕಂಡಕ್ಟೆನ್ಸ್ ಹೇಳಿದ್ದೀನಿ. ಸೊ ಆ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್, ಟೋಟಲ್ ನಂಬರ್ ಆಫ್ ಕೆಟಯಾನ್ಸ್ ಅಂಡ್ ಅನಯಾನ್ಸ್ ಪ್ರೆಸೆಂಟ್, ಹೌ ದೇರ್ ಮೊಬಿಲಿಟಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದೇ ಥರ ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಇಸ್ ಡಿಫೈನ್ಡ್ ಆಸ್ ದಿ ಮೊಬಿಲಿಟಿ ವಿತ್ ವಿಚ್ ದ ಅಯಾನ್ ಮೂವ್ಸ್ ಅಂಡರ್ ಯೂನಿಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀವಿ. ಇದಕ್ಕೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಇಸ್ ದಿ ಯೂನಿಟ್ absolute mobility. Absolute mobility is nothing but ionic mobility divided by F divided by 1 Fahrenheit. So ಏನಾಗ್ತದೆ, absolute ionic mobility is defined as the mobility with which the ion moves under unit potential gradient. Unit potential gradient ಅಂದ್ರೇನು, 1 Fahrenheit. ಅದೆಷ್ಟಾಗುತ್ತೆ, 96,500 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಅಯಾನಿಕ್ ಮೊಬಿಲಿಟಿ ಹಂಗಾಗಿ ಅಯಾನಿಕ್ ಮೊಬಿಲಿಟಿ ಡಿವೈಡೆಡ್ ಬೈ ದಟ್ ಫ್ಯಾರನೀಟ್ ಪರ್ ಯೂನಿಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಏನಿದೆಯಲ್ಲ, ಅದಕ್ಕೆ ನಾವು ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅಯಾನ್ ಅಂತ ಇನ್ನೊಂದು ಪದ ಬರುತ್ತೆ. ಫ್ರ್ಯಾಕ್ಷನ್ ಆಫ್ ದಿ ಟೋಟಲ್ ಅಮೌಂಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕ್ಯಾರಿಡ್ ಬೈ ಎನ್ ಅಯಾನ್, ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಅದು ವಿತ್ ರೆಸ್ಪೆಕ್ಟ್ ಟು ಅನಯಾನ್ ಆಗ್ಬೋದು ಆರ್ ವಿತ್ ರೆಸ್ಪೆಕ್ಟ್ ಟು ಕೆಟಯಾನ್ ಆಗ್ಬೋದು. ವಿತ್ ರೆಸ್ಪೆಕ್ಟ್ ಟು ಅನಯಾನ್ ಆದರೆ TA ಅಂತ ಹೇಳ್ತೀವಿ, ವಿತ್ ರೆಸ್ಪೆಕ್ಟ್ ಟು ಕೆಟಯಾನ್ ಆದರೆ TC ಅಂತ ಹೇಳ್ತೀವಿ. ಕರೆಂಟ್ ಕ್ಯಾರಿಡ್ ಬೈ ಅನ್ ಅನಯಾನ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಕ್ಯಾರಿಡ್. ಅದೇ ಥರ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ ಅಂದರೆ ಟೋಟಲ್ ಕರೆಂಟ್ ಕ್ಯಾರಿಡ್ ಬೈ ಕೆಟಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅಮೌಂಟ್ ಕ್ಯಾರಿಡ್ ದ ಕಂಟೈರ್ ಅಯಾನ್ಸು ಎಷ್ಟಾಗಿದೆ ಅದನ್ನು ಕಂಡುಹಿಡ್ತೀವಲ್ಲ, ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಪೋರ್ಟ್ ನಂಬರ್ ಇಸ್ ನಥಿಂಗ್ ಬಟ್ ಯುವರ್ ಅಯಾನ್ಸ್ ಹ್ಯಾಸ್ ಬೀನ್ ಟ್ರಾನ್ಸ್ಪೋರ್ಟ್ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ. ವಾಟ್ ಈಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ದಟ್ ಹ್ಯಾಸ್ ಬೀನ್ ಟ್ರಾನ್ಸ್ಪೋರ್ಟೆಡ್ ಬೈ ದಟ್ ಅಯಾನ್, ಅದಕ್ಕೆ ಹೇಳ್ತೀವಿ. ಅದು ಕೆಟಯಾನ್ ಆದರೆ ವಿತ್ ರೆಸ್ಪೆಕ್ಟ್ ಟು ಕೆಟಯಾನ್ ಹೇಳ್ತೀವಿ, ಅನಯಾನ್ ಆದರೆ ವಿತ್ ರೆಸ್ಪೆಕ್ಟ್ ಅನಯಾನ್ ಹೇಳ್ತೀವಿ.
ರಿಲೇಷನ್ಶಿಪ್ ಏನು? ಅಯಾನಿಕ್ ಮೊಬಿಲಿಟಿಗೂ ಟ್ರಾನ್ಸ್ಪೋರ್ಟ್ ನಂಬರ್ಗೂ ಟಿ ಎ ಅಂತ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು ಮ್ಯೂ ಎ ಡಿವೈಡೆಡ್ ಬೈ ಮ್ಯೂ ಸಿ ಪ್ಲಸ್ ಮ್ಯೂ ಎ ಅಂತ ಹೇಳ್ತಾರೆ. ಟಿ ಸಿ ಅಂತಂದರೆ ಮ್ಯೂ ಸಿ ಡಿವೈಡೆಡ್ ಬೈ ಮ್ಯೂ ಸಿ ಬೈ ಮ್ಯೂ ಎ ಅಂತ ಹೇಳ್ತಾರೆ. ಅಂದ್ರೇನು? ಅಯಾನಿಕ್ ಮೊಬಿಲಿಟಿ ಆಫ್ ಎ ಅನಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಮೊಬಿಲಿಟಿ. ಅದೇ ಥರ ಕೆಟಯಾನಿಕ್ ತೊಗೊಂಡ್ರೆ ಅಯಾನಿಕ್ ಮೊಬಿಲಿಟಿ ಆಫ್ ದಿ ಕೆಟಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅದನ್ನು ತಗೊಳ್ತಾರೆ. ಟಿ ಸಿ ಪ್ಲಸ್ ಟಿ ಎ ಏನಿದೆಯಲ್ಲ ದಟ್ ಶುಡ್ ಬಿ ಈಕ್ವಲ್ ಟು 1, ಅಥವಾ ಟಿ ಎ ಇಸ್ ಈಕ್ವಲ್ ಟು ಮ್ಯೂ ಎ ಇಂಟು ಎಫ್, ಟಿ ಸಿ ಇಸ್ ಈಕ್ವಲ್ ಟು ಮ್ಯೂ ಸಿ ಇಂಟು ಎಫ್. ಇದನ್ನು ಕೇಳ್ತಾರೆ. ರೈಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆ್ಯಂಡ್ ಅಯಾನಿಕ್ ಮೊಬಿಲಿಟಿ, ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಆವಾಗ ನಿಮಗೆ ಈ ರಿಲೇಷನ್ಶಿಪ್ಸ್ಗಳು ಗೊತ್ತಿರಬೇಕು. ಅದೇ ಥರ ಇದು 4 ಮಾರ್ಕ್ ಕ್ವಶನ್ ಇದೆ. ಡಿಟರ್ಮಿನೇಷನ್ ಆಫ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ H ಪ್ಲಸ್ ಅಯಾನ್ ಇನ್ HCl ಬೈ ಮೂವಿಂಗ್ ಬೌಂಡ್ರಿ ಮೆಥಡ್ ಅಂತ ಹೇಳ್ತಾರೆ. ದಿಸ್ ಮೆಥಡ್ ಇಸ್ ಕನ್ವೀನಿಯಂಟ್ ಆ್ಯಂಡ್ ಮೋರ್ ಅಕ್ಯುರೇಟ್ ಅಂತ ಹೇಳ್ತಾರೆ. ಇಟ್ ಈಸ್ ಡೈರೆಕ್ಟ್ ಅಬ್ಸರ್ವೇಷನ್ ಮೆಥಡ್ ಆಫ್ ಮೈಗ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅಪ್ಲೈಡ್ ಪೊಟೆನ್ಷಿಯಲ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೂವಿಂಗ್ ಬೌಂಡ್ರಿ ಮೆಥಡ್ ಅಂತ ಹೇಳ್ತೀವಿ. ಈಗ ನಾವು ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ H ಪ್ಲಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಒಂದು ಮೆಥಡ್ ಇದೆ ಆಫ್ ಎನ್ HCl. ಆ ಮೆಥಡ್ಗೆ ನಾವೇನಂತ ಕರಿತೀವಿ? ಮೂವಿಂಗ್ ಬೌಂಡ್ರಿ ಮೆಥಡ್ ಅಂತ ಹೇಳ್ತೀವಿ. ಯಾಕೆ ಈ ಮೆಥಡ್ ಅಂತಂದರೆ ಇದು ಕನ್ವೀನಿಯೆಂಟ್ ಆಗಿದೆ, ಆ್ಯಕ್ಯುರೇಟಾಗಿ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ H ಪ್ಲಸ್ ಅಯಾನ್ಸು ಎಷ್ಟು ಮೈಗ್ರೇಟ್ ಆಗುತ್ತೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎ ಕರೆಂಟ್, ಅದು ನನಗೆ ಡೈರೆಕ್ಟಾಗಿ ಅಬ್ಸರ್ವ್ ಮಾಡೋ, ಹಾಗಾಗಿ ಈ ಮೆಥಡ್ನ ತೊಗೊಳ್ತೀವಿ. ಅಬ್ಸರ್ವೇಷನ್ ಹೇಗಿರುತ್ತೆ ಅಂದರೆ ಈ ರೀತಿಯಾಗಿ ಇರುತ್ತೆ. ನಾವಿಲ್ಲಿ ಹೇಗೆ ತೋರಿಸಿದ್ದೀವಲ್ಲ ಕನೆಕ್ಟಿವಿಟಿ ಆ ಥರ ಮಾಡಿರ್ತೀವಿ. ಒಂದು ಕಡೆಗೆ ನಿಮಗೆ 2 ಎಲೆಕ್ಟ್ರೋಡ್ ಇದೆ, ಒಂದು ಗ್ರಾಫೈಡ್ ಕ್ಯಾಥೋಡ್ ಇದೆ, ಇನ್ನೊಂದು ಕ್ಯಾಡ್ಮಿಯಂ ಆ್ಯನೋಡ್ ಇದೆ. ಸೊ ಅದನ್ನು ನಾನೇನು ಮಾಡಿದ್ದೀನಿ, ಎ ಬಿ ಮತ್ತು ಸಿ ಡಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಚಿತ್ರದಲ್ಲಿ ಕುಲಂಬೊ ಮೀಟರ್ ಇದೆ, ಬ್ಯಾಟ್ರಿ ಹಾಕಿ ನಾನು ಇದನ್ನು ಈ ಥರ ಹಾಕಿ ಕನೆಕ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ, 2 ಎಲೆಕ್ಟ್ರೋಡ್ ಇದೆ, ಒಂದು ಬಾಟಮಲ್ಲಿದೆ, ಇನ್ನೊಂದು ಟಾಪಲ್ಲಿದೆ. ಬಾಟಮಲ್ಲಿ ಇರೋದಕ್ಕೆ ನಾವೇನಂತ ಕರಿತೀವಿ? ಒಂದು ಕ್ಯಾಡ್ಮಿಯಂ ಕ್ಲೋರೈಡ್ ಅಂತ ಕರಿತೀವಿ. ಟಾಪಲ್ಲಿರೋದಕ್ಕೆ HCl ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಒಂದು ಪ್ರಿನ್ಸಿಪಲ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ದ ಇಂಡಿಕೇಟರ್ ಎಲೆಕ್ಟ್ರೋಡ್ ಇಸ್ ಸೆಲೆಕ್ಟೆಡ್ ಇನ್ ಸಚ್ ಎ ವೇ ದಟ್ ದ ವೆಲಾಸಿಟಿ ಆಫ್ CD2+ ಶುಡ್ ಬಿ ಲೆಸ್ ದ್ಯಾನ್ H ಪ್ಲಸ್ ಅಯಾನ್ ಆ್ಯಂಡ್ ಇಟ್ ಶುಡ್ ಕಂಟೈನ್ ದ ಕಾಮನ್ ಅಯಾನ್ Cl. ಸೊ ಈಗ ನಾವು HCl ಅಲ್ಲಿ Cl ತೊಗೊಂಡಿದ್ದೀವಿ, ಅದೇ ಥರ CD-ನಲ್ಲಿ Cl ತೊಗೊಂಡು, ಬಿಕಾಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಓನ್ಲಿ ಕೆಟಯಾನ್ ಬೇಕು. ಹಾಗಾಗಿ ಅನಯಾನ್ನ 2 ಕಡೆಗೂ ನಾವೇನು ಮಾಡ್ಕೊಳ್ತಿದ್ವಿ, ಕಾಮನ್ ಆಗಿ ಇಟ್ಕೋಬೇಕು. ಆ ಥರ ನಾವು ಇಂಡಿಕೇಟರ್ ಎಲೆಕ್ಟ್ರೋಲೈಟ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ದ ಡಿಫ್ರೆನ್ಸ್ ಇನ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಸೊಲ್ಯೂಷನ್ ಮೇಕ್ ಶಾರ್ಪ್ ಬೌಂಡ್ರಿ ಬಿಟ್ವೀನ್ ದಿ 2 ಸೊಲ್ಯೂಷನ್ಸ್. ಅದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸು ಕ್ಯಾಡ್ಮಿಯಂ ಕ್ಲೋರೈಡ್ ಇರ್ಬೋದು, ಅದೇ ಥರ HCl ಅಲ್ಲಿ ಏನಾಗಿರ್ಬೋದು ರಿಫ್ರಾಕ್ಟಿವ್ ಇಂಡೆಕ್ಸು ಡಿಫ್ರೆನ್ಸ್ ಇದೆ. ಹಾಗಾಗಿ ಏನಾಗುತ್ತೆ, ಎ ಬಿ ಸಿ ಡಿ ಅಂತ ನಾನು ಹೇಳಿದ್ನಲ್ಲ, ಆ ಬೌಂಡ್ರಿಗಳಲ್ಲಿ ಒಂದು ಕೆಳಗಡೆ ನಿಂತ್ಕೊಳ್ಳುತ್ತೆ, ಇನ್ನೊಂದು ಮೇಲ್ಗಡೆ ನಿಂತ್ಕೊಳ್ಳುತ್ತೆ. ದ ಪ್ರಿನ್ಸಿಪಲ್ ಎಲೆಕ್ಟ್ರೋಡ್ HCl is placed over the indicator electrolyte CdCl2 such that the sharp boundary AB separates them in a glass tube as shown in the figure. ಸೊ ಮತ್ತೆ ಇನ್ನೊಂದ್ಸಲ ಚಿತ್ರ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ಒಂದು ಕಡೆಗೆ HCl ಇದೆ, ಇನ್ನೊಂದು ಎಲೆಕ್ಟ್ರೋಲೈಟ್ ಇದೆ, ಇನ್ನೊಂದು ಕಡೆಗೆ ಕ್ಯಾಡ್ಮಿಯಂ ಎಲೆಕ್ಟ್ರೋಡ್ ಇದೆ. ಒಂದಕ್ಕೆ ಇಂಡಿಕೇಟರ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಯಾವುದು ಕಂಡುಹಿಡಿತಿದ್ದೀವಲ್ಲ ಅಥವಾ ಪ್ರಿನ್ಸಿಪಲ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಅವೆರಡರ ಮಧ್ಯದಲ್ಲಿ ಒಂದು ಗ್ರಾಫೈಟು ಕ್ಯಾಥೋಡು ಮತ್ತು ಆ್ಯನೋಡು ಕ್ಯಾಡ್ಮಿಯಂ ಆ್ಯನೋಡ್ ಇಟ್ಟಿದ್ವಿ. ಅವೆರಡರ ಮಧ್ಯೆ ಗ್ಲಾಸ್ ಚೇಂಬರಲ್ಲಿ ಎ ಬಿ ತನಕ CdCl2 ಇರುತ್ತೆ, CD ಮೇಲ್ಗಡೆ ಏನಾಗಿರುತ್ತೆ HCl ಇರುತ್ತೆ. ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದಕ್ಕೋಸ್ಕರ ಅವು ಈ ರೀತಿಯಾಗಿ ನಿಂತ್ಕೊಳ್ಳುತ್ತೆ. ಇದನ್ನು ಎರಡೂ ಏನು ಮಾಡ್ತೀವಿ ಅಂದರೆ ಆ್ಯನೋಡು ಕ್ಯಾಥೋಡ್ನ ನಾನು ಕರೆಂಟಿಗೆ ಮಾಡಿದ ತಕ್ಷಣ and passing the current, the boundary moves to CD because of the migration of H plus ions to a cathode. ಸೊ ಈಗ ನನಗೇನಾಗಿದೆ, ಎ ಬಿ ಸಿ ಡಿ ನಂದು ಬಾರ್ಡರ್ ಇತ್ತಲ್ಲ, ಹೆಂಗೆ ಮೂವ್ ಆಗ್ತಾ ಇದ್ದಂಗೆ ಇದು H ಪ್ಲಸ್ ಅಯಾನ್ಸು ಮೂವ್ ಆಗ್ತಾ ಇದ್ದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆ ಬೌಂಡ್ರಿ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಎ ಬಿ ಇರೋವಂಥದ್ದು ಎ ಬಿ ಸಿ ಡಿ ಇರೋವಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಇಂಡಿಕೇಟ್ಸ್ ದಟ್ ದೆರ್ ಇಸ್ ಎ ಮೂವ್ಮೆಂಟ್ ಆಫ್ H ಪ್ಲಸ್ ಅಯಾನ್ ಫ್ರಮ್ ಒನ್ ಲೇಯರ್ ಟು ಅನದರ್ ಲೇಯರ್. ಇಟ್ ಗೋಯಿಂಗ್ ಟು move, it going to par the boundary and it going to move anta. The transport number of H plus ion is calculated using the formula transport number of H plus ion is equal to L into A into C. L ಅಂತಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಬೌಂಡ್ರಿ ಎಷ್ಟಿತ್ತಲ್ಲ ಅದರಿಂದ ಎಷ್ಟು ಟ್ರಾವೆಲ್ ಆಗಿದೆ ಅಂತ. A is the cross section area of the glass tube. C is the concentration of HCl, gram equivalent per dcm³ ತೊಗೊಳ್ತೀವಿ. Q is called as Faraday's electricity passed through the solution measured using the coulombmeter. ಇದನ್ನು ಹಾಕ್ಕೊಂಡು ನಾನು TH+ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ.
ಇದು ಬಂದ ಮೇಲೆ ನನಗೆ TCl ಬೇಕು ಅಂತಂದರೆ ಅಂದ್ರೇನು, ನನಗೆ ಬೋತ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಕೆಟಯಾನು ಅನಯಾನು ಯೂಸಿಂಗ್ ದಿ ಸೇಮ್ ಪ್ರಿನ್ಸಿಪಲ್ ಮಾಡ್ಬೋದು. ಅಲ್ಲಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ H+ ನನಗೆ ಗೊತ್ತಾಯಿತು ಅಂದರೆ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ Cl- ನಾನು ಮಾಡ್ಕೋಬೋದು. ಬಿಕಾಸ್ TH+ ಮತ್ತು TCl- ಎರಡು ಕೂಡಿದಾಗ ಒಂದಾಗಬೇಕು. ದೇರ್ಫೋರ್ ಐ ಆಮ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಫ್ರಮ್ ದಟ್, ದೆನ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್. ಸೊ ಈ ರೀತಿಯಾಗಿ ನಾನು ಟ್ರಾನ್ಸ್ಪೋರ್ಟ್ ನಂಬರ್ನ ಬೌಂಡ್ರಿ ಮೆಥಡಲ್ಲಿ ಐಡೆಂಟಿಫಿಕೇಷನ್ ಮಾಡ್ತೀನಿ. ಇದೇ ಥರ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ಸ್ ಅಂತಲೂ ಕರಿತೀವಿ. ನಿಮಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟ್ ನಂಬರ್ ಅಂದ್ರೇನು, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್, ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದೆ. ಅದಲ್ಲದೆ ಅದು ವ್ಯಾಲ್ಯೂ ಎಷ್ಟಿರಬೇಕು, 0 to 1 ಇರಬೇಕು. 1 ಇತ್ತು ಅಂತಂದರೆ ಅಂದರೆ ಎರಡು ಈಕ್ವಲ್ ಇದೆ ಅಂತ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಡಿಮೆ ಇತ್ತು ಅಂತಂದರೆ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಟ್ವೀನ್ 0 to 1 ಇರಬೇಕು. ಆದರೆ ಕೆಲವು ಸಲ ಏನಾಗ್ಬೋದು, ಇಟ್ ಮೇ ಬಿ ಮೋರ್ ದ್ಯಾನ್ 1 ಆಲ್ಸೋ. ಮೋರ್ ದ್ಯಾನ್ 1 ಇದೆ ಅಂತಂದರೆ ಪಾಸಿಟಿವ್ ಅಯಾನ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಎಗನೆಸ್ಟ್ ದಿ ಕರೆಂಟ್, ಅಥವಾ ನೆಗೆಟಿವ್ ಅಯಾನ್ ವುಡ್ ಹ್ಯಾವ್ ಬಿನ್ ವಿತ್ ಅ ಕರೆಂಟ್ ಅಂತ ಹೇಳ್ತೆ. Such type of difference in the normal value of the transport number of an ion is called as abnormal transport number. ಯಾಕೆಂದರೆ Tc + Ta = 1 ಇದೆ ನನಗೆ. ಹಾಗಾಗಿ ಅವೆರಡು ಕೂಡಿದಾಗ ನನಗೆ 1 ಆಗಬೇಕು. 1ಗಿನ್ನ ಜಾಸ್ತಿ ಆಯಿತು ಅಂದರೆ ಸಮಥಿಂಗ್ ಗಾನ್ ರಾಂಗ್ ಅಂತ ಗೊತ್ತಾಗುತ್ತೆ. ಅಂಥ ಟ್ರಾನ್ಸ್ಪೋರ್ಟ್ ನಂಬರ್ಸ್ಗೆ ನಾವು ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ಸ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಆಗ್ಬೋದು ಅಂದರೆ ಕಾನ್ಸಂಟ್ರೇಷನ್ ಮೋರ್ ದ್ಯಾನ್ 0.5 ಇತ್ತು ಅಂತಂದರೆ ಇನ್ಕ್ರೀಸಸ್ ವಿತ್ ಅ ಕಾನ್ಸಂಟ್ರೇಷನ್, ಲೆಸ್ ದ್ಯಾನ್ 0.5 ಇತ್ತು ಅಂದರೆ ಡಿಕ್ರೀಸಸ್ ವಿತ್ ಕಾನ್ಸಂಟ್ರೇಷನ್. ದ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ CD2+ apparently becomes negative as the concentration exceeds 0.5 instead of the positive value. ಸೊ ಹಾಗಾಗಿ ನಾನು ಕಾನ್ಸಂಟ್ರೇಷನ್ ವೆರಿ ಇಂಪಾರ್ಟೆಂಟ್ ರೋಲ್. ಅಬ್ನಾರ್ಮಲ್ ಯಾಕೆ ಆಗ್ಬೋದು ಅಂತಂದರೆ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸಸ್. ಹೈಲಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ದಿ cadmium ion forms a complex CdI4(2- ion which moves towards the anode. With the increase in concentration of the cadmium iodide solution, the number of cadmium ions moves towards the cathode starts to decrease, thus decreasing the transport number of the cadmium ion. The transport number of the cadmium ion may even takes negative values in highly concentrated solutions. ಇದನ್ನು ನಿಮಗೆ ಕ್ವಶನ್ ಪೇಪರ್, ಹಳೆ ಕ್ವಶನ್ ಪೇಪರ್ಗಳಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ವೈ ದೇರ್ ಇಸ್ ಎ abnormal high values of the transport number for the cadmium ion at high concentrations ಅಂತ ಹೇಳ್ತಾರೆ. ಹೈ ಕಾನ್ಸಂಟ್ರೇಷನ್ ಆದರೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು ಅಂದರೆ ಮೂವ್ ಆಗೋದು ಅಯಾನ್ಸು ದೇ ಆರ್ ನಾಟ್ ಫ್ರೀ, ದೇ ಆರ್ ಇನ್ ದಿ ಫಾರ್ಮ್ ಆಫ್ ಎ ಕಾಂಪ್ಲೆಕ್ಸ್. ಹಾಗಾಗಿ ಮೂವ್ ಆಗಲ್ಲ. ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಅಬ್ನಾರ್ಮಲ್ ವ್ಯಾಲ್ಯೂಸ್ ಅಂತ ನೀವು ಹೇಳಬೇಕು. ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಏನಕ್ಕೆ ಆಗ್ಬೋದು ಅಂದರೆ ಅದರಲ್ಲಿ ಆ ಟ್ರಾನ್ಸ್ಪೋರ್ಟ್ ಯಾವುದು ಅಯಾನ್ಸ್ ಅಸೋಸಿಯೇಟ್ ಆಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ Cl- ಅಯಾನ್ ಇಸ್ ನಾಟ್ ಸೇಮ್ ಆಸ್ ದಿ ಎಕ್ವಿಯಸ್ KCl and HCl. ಈಗ KCl HClನ ತಗೊಂಡ್ರೆ ಡಿಸೋಸಿಯೇಷನ್ ಸೇಮ್ ಆಗಲ್ಲ. ಹಾಗಾಗಿ ದೇರ್ ಮೇ ಬಿ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್. ಆಸ್ ಅ ಮೊಬಿಲಿಟಿ ಆಫ್ H+ ions ಇಸ್ very high compared to K+ ion. H+ ion in HCl carries a greater fraction of the current passed than K+ of KCl. Hence the transport number of the Cl- ion less in HCl and more in KCl. ಹಾಗಾಗಿ ಆಗ್ತಾ ಹೋಗುತ್ತೆ. ಇದನ್ನು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಕಾಸಸ್ ಫಾರ್ ದಿ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ. ವೇರಿಯೇಷನ್ ಇನ್ ದಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ದಿ ಅಯಾನ್ಸ್ ಇಸ್ ಡ್ಯೂ ಟು ಕಾಂಪ್ಲೆಕ್ಸ್ ಫಾರ್ಮೇಷನ್. ಕ್ಯಾಡ್ಮಿಯಮ್ ಅಟ್ ಹೈಯರ್ ಕಾನ್ಸಂಟ್ರೇಷನ್ ಅಬ್ನಾರ್ಮಲ್ ನನಗೆ ವ್ಯಾಲ್ಯೂಸ್ನ ತೋರಿಸ್ತಾ ಹೋಗುತ್ತೆ. ಅನದರ್ ರೀಸನ್ ಏನಾಗಿರ್ಬೋದು ಅಂದರೆ ನಾವು ಅಡ್ಸಾರ್ಬ್ ಆಗಿಬಿಡ್ಬೋದು ಆನ್ ದಿ ಸರ್ಫೇಸ್ ಆಫ್ ದಿ ಎಲೆಕ್ಟ್ರೋಡ್ಸ್. ಅದರಿಂದ ನಿಮಗೆ ಅಬ್ನಾರ್ಮಲ್ ವ್ಯಾಲ್ಯೂಸ್ನ ಬರ್ಬೋದು. ಅದಲ್ಲದೆ ದೇರ್ ಮೇ ಬಿ ಇಂಪ್ಯೂರಿಟೀಸ್ ಇನ್ ದಿ ಸೊಲ್ಯೂಷನಲ್ಲಿ ಇಂಪ್ಯೂರಿಟೀಸ್ ಇದ್ದಾಗಲೂ ನಿಮಗೆ ಹೈ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈಗ ನಿಮ್ಗೆ ಏನಾಗುತ್ತೆ, ಅಯಾನಿಕ್ ಮೊಬಿಲಿಟಿ, absolute ionic mobility, transport number of a cation, transport number of a anion, then abnormal transport numbers. ಇಷ್ಟು ನಿಮಗೆ ಇದರಲ್ಲಿ ನಿಮಗೆ ಗೊತ್ತಾಗಬೇಕು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.